ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಒಡವೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಇದು ದೇಶಭಕ್ತಿ ಗೀತೆ. ಈ ಗೀತೆಯ ರಚನಾಕಾರರು ಯಾರಿಗಾದ್ರೂ ಗೊತ್ತಿದೆಯಾ? ಇಬ್ರಾಹಿಂ ಸುತಾರ್ ಅಂತ ರಚನೆ ಮಾಡಿರ್ತಾರೆ ಈ ಗೀತೆಯನ್ನ. ನಮ್ಮ ದೇಶ, ನಮ್ಮ ನಾಡು, ಕನ್ನಡ ನಾಡು ಬೇರೆ ದೇಶಗಳಿಗೆ
ಹೋಲಿಸ್ಕೊಂಡಾಗ ಅಥವಾ ಬೇರೆ ದೇಶಗಳನ್ನ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಾಗ ನಮ್ಮ ದೇಶದ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಪ್ಪ ಅಂತ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ಎಲ್ಲ ಜಾತಿಯ ಅಂದ್ರೆ ನಮ್ಮ ದೇಶದಲ್ಲಿ ಭಾವೈಕ್ಯತೆ, ಸಂಸ್ಕೃತಿ ಇರಬಹುದು, ಎಲ್ಲ ವಿಷಯ ಎಲ್ಲ ವಿಷಯಗಳನ್ನು ನೆನೆಸ್ಕೊಂಡಾಗ ನಾವೆಲ್ಲ ಕೇಳ್ತಿರ್ತೀವಿ, ಓದಿರ್ತೀವಿ, ಅಥವಾ ಆ ಏನು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ನೋಡಿರ್ತೀವಿ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಪ್ರವಾಸಕ್ಕೆ ಬರ್ತಾರೆ ಜನ. ಬಂದು ನಮ್ಮ ದೇಶದ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ ಏನು ಅನುಕರಣೆ ಮಾಡ್ಲಿಕ್ಕೆ, ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಭಾವೈಕ್ಯತೆ ಅಂದ್ರೆ ನಾವೆಲ್ಲರೂ ಒಂದೇ, ಯಾರಾದ್ರೂ ಬರ್ಲಿ ನಮ್ಮ ದೇಶಕ್ಕೆ, ಅವರು ಕೂಡ ನಮ್ಮವರು. ಅಂದ್ರೆ ನಮ್ಮ ದೇಶದಲ್ಲಿ ಅಂತಹ ಜನಗಳು ಹುಟ್ಟಿದ್ರು, ಅಂತಹ ಮಹಾತ್ಮರು ಹುಟ್ಟಿದ್ರು, ಅಂತಹ ಮಹಾತ್ಮರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಬಸವಾದಿ ಶರಣರು ಇರಬಹುದು ಅಲ್ವಾ, ತತ್ವಜ್ಞಾನಿಗಳಿರಬಹುದು, ಸ್ವಾತಂತ್ರ್ಯ ಹೋರಾಟಗಾರರಿರಬಹುದು, ಎಲ್ಲರನ್ನು ನೆನ್ಸ್ಕೊಂಡಾಗ ನಮಗೆ ಮನಸ್ಸಿನಲ್ಲಿ ಒಂದೇನೋ ಸಂತೋಷದ ಭಾವನೆ ಮೂಡುತ್ತೆ ಅಲ್ವಾ. ಸೊ ಅಂತಹ ಒಂದು ದೇಶದಲ್ಲಿ ನಾವೆಲ್ಲರೂ ಹುಟ್ಟಿದ್ದೇ ಒಂದು ದೊಡ್ಡ ಪುಣ್ಯ ಅಂತ ನಾವೆಲ್ಲ ಅನ್ಕೋಬೇಕು. ಇಲ್ಲಿ ಇಬ್ರಾಹಿಂ ಸುತಾರನ್ನ ಕನ್ನಡದ ಕಬೀರ ಅಂತ ಹೇಳ್ತಾರೆ. ಅವರು ಜಾತಿಯಿಂದ ಮುಸ್ಲಿಮ್ರು, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಇವರು ಜಾತಿಯಿಂದ ಮುಸ್ಲಿಮ್ರು ಆದ್ರೂ ಕೂಡ ಕನ್ನಡ, ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿಗಳು ಸಾಕಷ್ಟು ಜಾತಿಗಳಿದಾವು, ಎಲ್ಲರೂ ಕೂಡ ನಾವು ಒಂದೇ, ನಾವು ಒಂದೇ ಅಂತ ಭಾವನೆ ನಮ್ಮ ದೇಶದಲ್ಲಿ ಇದೆ. ಇಬ್ರಾಹಿಂ ಸುತಾರನ್ನ ಕನ್ನಡದ ಕಬೀರ ಅಂತ ಹೇಳಿ ಕರೀತಾರೆ. ಅವರು ಸಾಕಷ್ಟು ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಹಾಲಿಂಗಪುರದಲ್ಲಿ 1940ರಲ್ಲಿ ಜನಿಸ್ತಾರೆ. 2022ರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ಸಾಕಷ್ಟು ಪ್ರವಚನಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಅಂದ್ರೆ ಜಾತಿಯಿಂದ ಮುಸ್ಲಿಮರಾದ್ರೂ ಕೂಡ ಬಸವ ತತ್ವವನ್ನ ಅವರು ಬಿತ್ತುತ್ತಾರೆ. ಬಸವ ತತ್ವಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಡ್ತಾರೆ. ಬಸವ ತತ್ವವನ್ನ ಸಾಕಷ್ಟು ಅವರು ತಮ್ಮ ಜೀವಿತದ ಅವಧಿಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯನು ಕೂಡ ಮಾಡ್ತಾರೆ, ಪ್ರವಚನಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸಾಮಾಜಿಕ ಚಿಂತನೆಗಳಿರಬಹುದು, ಭಜನೆ ಇರಬಹುದು, ಸಾಕಷ್ಟು ಸಾಹಿತ್ಯವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅವರು ಈ ಗೀತೆಯನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಅವರು ದೇಶದ ಬಗ್ಗೆ, ದೇಶಭಕ್ತಿ ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನ ನಾವು ಈ ಗೀತೆಯಿಂದ ಅರ್ಥ ಮಾಡ್ಕೊಳ್ತೀವಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಇರ್ತಕ್ಕಂಥ ಭೇದ ಭಾವಗಳನ್ನೆಲ್ಲ ದೂರ ಮಾಡ್ಲಿ ಅಂತ ಅವ್ರು ಹೇಳ್ತಾರೆ. ನಮ್ಮ ದೇಶದಲ್ಲಿ ಒಂದು ತೋಟದಲ್ಲಿ ಎಷ್ಟು ಬೇರೆ ಬೇರೆ ಕಲರ್ ಹೂ ಇರ್ತಾವಲ್ವಾ, ಹಾಗೆ ನಮ್ಮ ದೇಶದಲ್ಲಿ ಅಷ್ಟು ಮತಗಳಿದಾವಂತ ಅವ್ರು ಹೇಳ್ತಾರೆ 1ನೇ ನುಡಿಯಲ್ಲಿ. ನಮ್ಮ ದೇಶ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಈ ಎಷ್ಟೇ ಜಾತಿಗಳಿದ್ರು ಕೂಡ, ಎಷ್ಟೇ ಬೇರೆ ಬೇರೆ ಜನಾಂಗದವ್ರು ಇದ್ರು ಕೂಡ ನಾವೆಲ್ಲರೂ ಒಂದೇ ಅಂತ ಮನೋಭಾವನೆಯಿಂದ ನಾವು ಬದುಕ್ತಾ ಇರೋದ್ರಿಂದ, ಹಾಗಾಗಿ ಇವತ್ತು ನಮ್ಮ ದೇಶ ವಿಶ್ವಕ್ಕೆ ಗುರು ಆಗ್ತಿದೆ. ಹಾಗಾಗಿ ಇಲ್ಲಿ 2ನೇ ನುಡಿಯಲ್ಲಿ ಹೇಳ್ತಾರೆ, ನಾವು ಮನೆ ಕಟ್ಟುವಾಗ ಭೂಮಿ ಜಾತಿ ಕೇಳುತ್ತೆ. ನಾವೆಲ್ಲೋ ಮನೆ ಕಟ್ಟಕ್ ಹೋಗ್ತೀವಲ್ಲ, ಅಲ್ಲಿ ಏನ್ ಭೂಮಿ ನಮ್ಗೇನು ಜಾತಿ ಕೇಳುತ್ತಾ? ನೀನ್ ಇಂಥ ಜಾತಿ ಇದೆಯಾ, ನೀನ್ ಕಟ್ಬೇಡ ಮನೆ ಅಂತ ಕೇಳಲ್ಲ ಅಲ್ವಾ. ಆ ಭೂಮಿ ತಾಯಿಗಿರುವಷ್ಟು ಸಹನೆ ನಮ್ಮ ಭಾರತೀಯರಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಭೂಮಿ ಎಲ್ಲರನ್ನು ಕೂಡ ತನ್ನ ಮಕ್ಕಳು ಅಂತ ಭಾವಿಸ್ತತಿ. ನಾವು ಎಷ್ಟಾದ್ರೂ ಭೂಮಿಗೆ ಏನಾದ್ರೂ ವಿಷ ಹಾಕ್ಲಿ ಭೂಮಿಗೆ, ನಾವು ಏನು ಹಾಕಿದ್ರು ಕೂಡ ಅದಕ್ಕೆ ನಮಗೆ ಒಳ್ಳೆ ಫಲವನ್ನೇ ಭೂಮಿ ತಾಯಿ ನಮಗೆ ಕೊಡ್ತಾಳೆ. ಸೊ ಅಂತಹ ಭೂಮಿಯಲ್ಲಿ ನಾವ್ ಯಾರಾದ್ರೂ ಮನೆ ಕಟ್ಲಿಕ್ಕೆ ಹೋದಕ್ಕೆ ನಿಮ್ಮ ಜಾತಿ ಯಾವ್ದಂತ ಏನ್ ಭೂಮಿ ಕೇಳಲ್ಲ. ಹಾಗೆ ನಾವು ಶ್ವಾಸ ಎಳೆಯುವಾಗ ಕುಲನ ಏನ್ ಕೇಳೋದಿಲ್ಲ, ಗಾಳಿ, ಪ್ರಕೃತಿ ಮಾತೆಯನ್ನ ಅವರು ಕೊಂಡಾಡ್ತಾರೆ ಈ ಒಂದು 2ನೇ ನುಡಿಯಲ್ಲಿ. ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮನಾಗಿ ಬಾಳ್ಲಿ ಅಂತ ಹೇಳ್ಬಿಟ್ಟು ಅವರು 2ನೇ ನುಡಿಯಲ್ಲಿ ಹೇಳ್ತಾರೆ. ಮುಂದೆ ಮಣ್ಣಿನಿಂದ ಆದ ಮಡಕೆ, ಮಣ್ಣಿಂದ ಆಗಿರ್ತದಲ್ರಿ ಮಡಿಕೆ, ಅದು ಸುಟ್ಟ ಮೇಲೆ ಅದು ಮಣ್ಣಿನಲ್ಲಿ ಮಣ್ಣು ಆಗೋದಿಲ್ಲ. ಆದ್ರೆ ಏನ್ ಮಣ್ಣಿನಿಂದ ಮೊದ್ಲು ಮಾಡ್ತಿರ್ತಾನಲ್ಲ ಕುಂಬಾರ, ಸೊ ಅದು ಮಣ್ಣಿಂದ ಆಗಿದ್ದ ಮಡಿಕೆ ಮಣ್ಣಿಗೆ ಅಂತ ಏನ್ ಬೇರೆ ಇರೋದಿಲ್ಲ, ಅದು ಭಿನ್ನ ಆಗೋದಿಲ್ಲ. ಹಾಗೆ ಚಿನ್ನದಿಂದ ಆದ ಒಡೆ, ಅದನ್ನು ಕೂಡ ಈ ಮಣ್ಣಿನಿಂದಾನೇ ಬಂದಿರುತ್ತೆ. ಚಿನ್ನನು ಮಣ್ಣಿಂದಾನೇ ಬರುತ್ತಲ್ವಾ, ಗೊತ್ತಲ್ವಾ. ಸೊ ಹಾಗಾಗಿ ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ಅಂದ್ರೆ ಆ ಪರಮಾತ್ಮ ನಮ್ಮನ್ನೆಲ್ಲರನ್ನು ಈ ಭೂಮಿಗೆ ಕಳಿಸ್ಬಿಟ್ಟಿದ್ದಾನೆ. ಅಂದ್ರೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ? ನಮ್ಮನ್ನ ನಾವು ಅರ್ಥಕೊಳ್ಳಿಕ್ಕೆ, ನಮ್ಮ ಒಳಗಿರ್ತಕ್ಕಂಥ
ಪರಮಾತ್ಮನನ್ನ ಆ ಪರಮಾತ್ಮನ ಅಂಶವನ್ನ ಅರಿತುಕೊಳ್ಳಿಕ್ ಬಂದಿದ್ದೀವಿ. ಅದನ್ನೇ ಮರೆತು ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲೋ ಸುತ್ತಾಡ್ತಿದ್ದೀವಿ, ಯಾವ್ದ್ರಲ್ಲೇ ಮುಳುಗ್ಬಿಟ್ಟಿದ್ದೀವಿ. ಸೊ ಆ ಒಂದು ಕೆಲಸವನ್ನ ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತೆ ಮಾಡ್ಬೇಕಾದ ಅಗತ್ಯ ಇದೆ. ಅಂದ್ರೆ ನಮ್ಮನ್ನ ನಾವು ಅರ್ತ್ಕೊಳ್ಳೋದಂದ್ರೆ ಬರೀ ನಾನೇನು ಅಂತ ಅದಷ್ಟೇ ಅಲ್ಲ, ನಮ್ಮ ಜೀವನ ಪದ್ಧತಿನೂ ಕೂಡ ಹಾಗಿರ್ಬೇಕು, ನಮ್ಮ ಬದುಕು ಕೂಡ ಹಾಗಿರ್ಬೇಕು, ಆ ಪರಮಾತ್ಮನ ಕಡೆಗೆ ಹರಿತಾ ಇರ್ಬೇಕು ನಮ್ಮ ಜೀವನ ಅನ್ನೋದನ್ನ ಅವರು ಹೇಳ್ತಾರೆ. ಇನ್ನ ದಯವೇ ಧರ್ಮ ಅಂದ್ರೆ ಬಸವಣ್ಣವರ ತತ್ವಗಳನ್ನು ಕೂಡ ಈ ಒಂದು ದೇಶಭಕ್ತಿ ಗೀತೆಯಲ್ಲಿ ಅವ್ರು ಹೇಳ್ತಾರೆ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು. ಬಸವಣ್ಣವ್ರು ಹೇಳ್ತಾರೆ, ದಯವೇ ಧರ್ಮದ ಮೂಲ, ದಯವಿರಬೇಕು ಸಕಲ ಎಲ್ಲರಲ್ಲಿ, ದಯವೇ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಬಸವಾದಿ ಶಿವಶರಣರು ಎಲ್ಲರೂ ಏನಪ್ಪಾ ಹೇಳಿದ್ರು, ಸಮಾನತೆಯನ್ನ ಸಾರಿದ್ರು, ವಿಶ್ವ ಕಲ್ಯಾಣ ಸಂದೇಶವನ್ನ ಸಾರಿದ್ರು. ಆ ಒಂದು ತತ್ವನು ಕೂಡ ಇಲ್ಲಿ ಒಂದು 4ನೇ ನುಡಿಯಲ್ಲಿ ಇಬ್ರಾಹಿಂ ಸುತಾರಜ್ ಅವ್ರು ಹೇಳ್ತಾರೆ. ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ಅಂತ ಹೇಳ್ತಾರೆ. ಹಾಗೆ ಕೊನೆಯಲ್ಲಿ ಹೇಳ್ತಾರೆ, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು. ಅಂದ್ರೆ ಈ ದೇಶದಲ್ಲಿ ಸಾಕಷ್ಟು ಮಹನೀಯರು ಆಗಿ ಹೋದ್ರು. ಕೆಲವೊಬ್ರು ತತ್ವಜ್ಞಾನಿಗಳು ತತ್ವಜ್ಞಾನವನ್ನ ಕೊಟ್ಟು ಹೋದ್ರು, ಕೆಲವೊಬ್ರು ಸಾಹಿತಿಗಳು ಸಾಹಿತ್ಯ ಕೃಷಿಯನ್ನ ಕೊಟ್ಬಿಟ್ರು. ಇನ್ನ ಬಸವಾದಿ ಶಿವಶರಣರಂತೂ ಕೂಡ ನಿಮ್ಮೆಲ್ಲರ ಜೀವನಕ್ಕೆ ತುಂಬಾ ಪ್ರಸ್ತುತವಾದಂತಹ ಸಂದೇಶಗಳನ್ನ ವಚನದಲ್ಲಿ ಕೊಟ್ಟು ಹೋಗಿದ್ದಾರೆ. ಇನ್ನ ಸ್ವಾತಂತ್ರ್ಯ ಹೋರಾಟಗಾರನ ತಗೊಳ್ರಿ, ಬುದ್ಧ, ಬಸವ, ಮಹಾವೀರ ಅಲ್ವಾ, ಸಾಕಷ್ಟು ಮಹನೀಯರನ್ನ ನಾವು ನೋಡ್ತೀವಿ. ಎಲ್ಲರೂ ಕೂಡ ಒಂದೊಂದು ಸಂದೇಶವನ್ನ ನಮಗೆ ಕೊಟ್ಟು ಹೋದ್ರು. ಸೊ ಅವ್ರು ನಡೆದಾಡ್ತಕ್ಕಂತ ಭೂಮಿಯಲ್ಲಿ ನಾವು ಜನಿಸಿದೀವಲ್ಲ, ಅದೇ ನಮ್ ಭಾಗ್ಯ. ಸೊ ಅವ್ರು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆಯೋ ಪ್ರಯತ್ನ ಮಾಡಿದ್ರೆ ಸಾಕು. ಬಸವಾದಿ ಶಿವಶರಣರು ಇರಬಹುದು, ಅವ್ರು ನಡೆದಂತ ದಾರಿಯಲ್ಲಿ ಒಂದ್ ಸ್ವಲ್ಪ ನಾವು ನಡೆಯೋದನ್ನ ಕಲ್ತ್ಕೊಂಡ್ರೆ ಸಾಕು, ನಮ್ಮ ಜೀವನ ಪಾವನ ಆಗುತ್ತೆ. ನಾವು ಅವ್ರಷ್ಟು ಸಾಧನೆ ಮಾಡೋದ್ ಬೇಡ, ಅವರು ನಡೆದಿರ್ತಕ್ಕಂಥ ಹಾದಿಯಲ್ಲಿ ನಡೆಯೋ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಸಾಕು, ನಮಗೆ ನಮ್ಮ ಜೀವನ ಧನ್ಯ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಒಟ್ಟಾರೆ ಈ ಗೀತೆಯಲ್ಲಿ ಇಬ್ರಾಹಿಂ ಸುತಾರ್ ಅವರು ಕನ್ನಡದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹನೀಯರ ಬಗ್ಗೆ, ಈ ಮಣ್ಣಿನ ಬಗ್ಗೆ, ಬಸವಾದಿ ಶಿವಶರಣರ ಸಂದೇಶಗಳ ಬಗ್ಗೆ ಎಲ್ಲವನ್ನು ಕೂಡ ತುಂಬಾ ಅರ್ಥಗರ್ಭಿತವಾಗಿ ಈ ಒಂದು ಹಾಡಿನಲ್ಲಿ ಸೆರೆ ಹಿಡಿದಿದ್ದಾರೆ. ಇವರು ಈ ಗೀತೆಯನ್ನು ಅಷ್ಟೇ ಅಲ್ಲದೆ ನೀವು ಯೂಟ್ಯೂಬ್ ನಲ್ಲೂ ಕೂಡ ಸಾಕಷ್ಟು ಇವರ ಏನು ಪ್ರವಚನಗಳು ಸಿಗ್ತಾವ. ಧರ್ಮದ ಬಗ್ಗೆ, ಮನಸ್ಸಿನ ಬಗ್ಗೆ, ಆಮೇಲೆ ತುಂಬಾ ವಿಷಯಗಳ ಬಗ್ಗೆ ಇವರು ಪ್ರವಚನ ಮಾಡಿದ್ದಾರೆ. ನಿಮಗೂ ಸಾಧ್ಯವಾದ್ರೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ತುಂಬಾ ನಗ್ನಗ್ತಾ, ಅಂದ್ರೆ ನಾವು ಕೇಳಿಸ್ಕೋಬೇಕು, ಅದ್ರೊಳಗ್ ಮುಳುಗ್ ಹೋಗ್ಬೇಕು, ಆ ರೀತಿ ಇವ್ರ ಪ್ರವಚನಗಳಿರ್ತಾವ. ಜೀವನದ ಮೌಲ್ಯಗಳು, ನಮ್ಮ ನಡೆನುಡಿ ಹೇಗಿರ್ಬೇಕು, ನಮ್ಮ ಜೀವನ ವ್ಯಕ್ತಿತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಇವ್ರು ಮಾತಾಡ್ತಾರೆ. ಭಜನೆಗಳನ್ನು ಕೂಡ ಸಾಕಷ್ಟು ರಚನೆ ಮಾಡಿದ್ದಾರೆ. ಸೊ ಇಂತಹ ಇಬ್ರಾಹಿಂ ಸುತಾರ್ ಅವರ ಗೀತೆ, ಇವರ ಜೀವನನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸಾಮಾಜಿಕವಾಗಿ ತುಂಬಾ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದ್ರು. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣಾರ್ಥಿ.